ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಅಮೆರಿಕಾದ ವೈಟ್ ಹೌಸ್‌ನಲ್ಲಿ ತೆಗೆದುಕೊಳ್ಳುವಂತಹ ಕೆಲವೊಂದಿಷ್ಟು ನಿರ್ಧಾರಗಳು, ಭಾರತದ ಗಾರ್ಮೆಂಟ್ಸ್‌ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಡ ಮಹಿಳೆಯರ ಬದುಕನ್ನ ಬದಲಿಸಬಹುದಾ? ಈ ಒಂದು ಚರ್ಚೆ ಶುರುವಾಗಿದೆ. ಅದಕ್ಕೆ ಕಾರಣ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಒಂದು ಹೇಳಿಕೆ. ಭಾರತದ ಗಾರ್ಮೆಂಟ್ಸ್ ಕ್ಷೇತ್ರದಲ್ಲಿ ಸುಮಾರು ಒಂದು 4.5 ಕೋಟಿ ಉದ್ಯೋಗಗಳು ಅಪಾಯದಲ್ಲಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇವತ್ತು ನಾವು ಇದರ ಸುತ್ತಮುತ್ತ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಗಾರ್ಮೆಂಟ್ಸ್ ಉದ್ಯಮಗಳು ಲಕ್ಷಾಂತರ ಕಾರ್ಮಿಕರಿಗೆ, ಅದರಲ್ಲೂ ಸಹ ಮುಖ್ಯವಾಗಿ ಬಡ ಮಹಿಳೆಯರ ಜೀವನಕ್ಕೆ ಒಂದು ಆಧಾರವಾಗಿರುವಂತಹ ಕ್ಷೇತ್ರ. ಸೊ ಇದು ಬುಡಮೇಲ್ ಆಯ್ತು ಅಥವಾ ಇದರ ಅಡಿಪಾಯ ಅಥವಾ ಇದರ ಫೌಂಡೇಶನ್ ಅಲುಗಾಡೋಕೆ ಶುರುವಾಯ್ತು ಅಂತಂದ್ರೆ ಅವರ ಪರಿಸ್ಥಿತಿ ಏನಾಗಬಹುದು? ಈ ಒಂದು ಚರ್ಚೆಯನ್ನ ನಾವಿವತ್ತು ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಗಾರ್ಮೆಂಟ್ಸ್ ಅಂಡ್ ಟೆಕ್ಸ್ಟೈಲ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರಾಗಿರುವಂತಹ ಪ್ರತಿಭಾ ಅವರಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ ಮೇಡಮ್, ಈಗಾಗಲೇ ಟ್ರಂಪ್ 50% ಅಷ್ಟು ಟ್ಯಾರಿಫ್ ಅನ್ನ ಹೇರಿರೋದು ಈ ಗಾರ್ಮೆಂಟ್ಸ್ ಕ್ಷೇತ್ರದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಇದು ಕಳೆದ ಒಂದು 3-4 ತಿಂಗಳಿಂದ ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಷಯ. ನನಗೆ ತುಂಬಾ ಜನ ಇದನ್ನ ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಯಾವಾಗ ಟ್ರಂಪ್ ಭಾರತದಿಂದ ಏನು ಆಮದು ಮಾಡ್ಕೊಳ್ತೀವೋ ಅದಕ್ಕೆ 50% ಟ್ಯಾಕ್ಸ್ ಟ್ಯಾರಿಫ್ ಫಿಕ್ಸ್ ಮಾಡಿದ್ರು, ಇದು ಏನನ್ಸುತ್ತೆ ಅಂತಂದ್ರೆ ಇದನ್ನೇನೋ ಒಂದು ಟ್ರಂಪ್ ಒಂದು ರಾಜತಾಂತ್ರಿಕ ದೃಷ್ಟಿಯಿಂದ ಅಥವಾ ಅಮೆರಿಕದ ಹಿತಾಸಕ್ತಿಯ ಒಂದು ಶುದ್ಧ ರಾಜಕೀಯ ನೀತಿಯಾಗಿ ತಂದಿಲ್ಲ. ಇದೊಂಥರ ರೇಜ್ ಬೇಟ್ ತರ, ಇದೊಂಥರ ನನ್ ಮಾತು ಯಾರು ಕೇಳಲಿಲ್ವೋ ಅವ್ರಿಗೆ ನಾನು ಈ ತರ ಶಿಕ್ಷೆ ಕೊಡ್ತೀನಿ ಅನ್ನೋ ತರ ಒಂದು ಇಡೀ ಪ್ರಪಂಚನೇ ಇದನ್ನ ಗಮನಿಸ್ತಾ ಇದೆ, ಟ್ರಂಪ್ ತರ್ತಾ ಇರೋದು ಹೆಂಗೆ ಅಂತ. ಆದ್ರೆ ನಾವು ಅದನ್ನ ತಳ್ಳಿ ಹಾಕಕ್ಕಾಗಲ್ಲ, ಇವ್ರು ಯಾರೋ ಸುಮ್ನೆ ಹಿಂಗ್ ಮಾತಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು. ಯಾಕೆಂದ್ರೆ ಅಷ್ಟು ದೊಡ್ಡ ಒಂದು ಡಿಸಿಷನ್ನು ಜಗತ್ತಿನ ಬೇರೆ ಬೇರೆ ಮಹಿಳೆಯರ ಮೇಲೆ ಅಥವಾ ಯಾವ್ದೋ ಉದ್ಯೋಗಿಗಳ ಮೇಲೆ, ಯಾವ್ದೋ ಕಟ್ಟ ಕಡೆಯ ಒಬ್ಬ ಮನುಷ್ಯನ ಮೇಲೆ ಏನೇನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ಬಹುಶಃ ಅವ್ರು ಯಾರು ಊಹೆ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಇದು ಏನಂತಂದ್ರೆ ಇದೊಂಥರ ಬೇಜವಾಬ್ದಾರಿ ನಡವಳಿಕೆ ಅಂತಾನೆ ನನ್ನ ಒಂದು ಇದು. ಬಟ್ ನಾವು ಅನ್ಕೋಬಹುದು, ಏನಂದ್ರು ಅನ್ಕೋಬಹುದು, ಬಟ್ ಅವ್ರು ಮಾಡಿದ್ದಾರೆ. ಅದ್ರೊಳಗೂ ಕನ್ಸಿಸ್ಟೆನ್ಸಿ ಇಲ್ಲ ಅವ್ರದ್ದು. ಇನ್ 3 ತಿಂಗಳು ಬೇಡ, ಇನ್ 90 ದಿನಗಳು ನೋಡ್ತೀವಿ ಅಂತ ಅನ್ನೋದು, ನಮ್ಮ ಮಾತು ಕೇಳ್ತಾರ ಅಂತ ನೋಡ್ಕೊಳ್ಳೋದು, ಆಮೇಲೆ ನಾವು ಜಾರಿಗೆ ತರ್ತೀವಿ ಅನ್ನೋದು. ಸೊ ಈ ಎಲ್ಲ ಆಗಿರೋದ್ರಿಂದ ಇದು ಒಂಥರ ಈ ಬೆಕ್ಕಿಗೆ ಚೆಲ್ಲಾಟ ಇಳಿ ಪ್ರಾಣ ಸಂಕಟ ಅಂತಂತಾರಲ್ಲ, ಸೊ ಅವ್ರಿಗೆ ಚೆಲ್ಲಾಟ ಅನ್ನೋ ತರ ಆಗಿ ಹೆಣ್ಮಕ್ಳು ಅಥವಾ ಯಾರು ಇಲ್ಲಿ ಉದ್ಯಮದಲ್ಲಿ ದುಡಿತಾ ಇದಾರೋ ಅವ್ರಿಗೆ ಆ ತರ ಒಂದು ಆಗೋಂತ ಚಾನ್ಸಸ್ ಇದೆ ಪ್ರಸ್ತುತ. ಈಗಾಗಲೇ ರಫ್ತಿನ ಮೇಲೆ ಏನಾದ್ರೂ ಪರಿಣಾಮ ಬೀರ್ತಾ ಇದೆ ಅಂತ ಗಮನಕ್ಕೆ ಇಲ್ಲ, ಅದಕ್ಕೆ ಬರ್ತೀನಿ ನಾನು, ಅದಕ್ಕೆ ಆಮೇಲೆ ಬರ್ತೀನಿ ಏನು ಸಿಚುವೇಶನ್ ಇದೆ ಅಂತ. ಬಟ್ ಏನಂತಂದ್ರೆ ಒಂದು ಸ್ವಲ್ಪ ನಾವು ಗಾರ್ಮೆಂಟ್ ಉದ್ಯಮ ಅನ್ನೋದ್ರ ಬಗ್ಗೆ ಒಂಚೂರು ನೋಡ್ಬಿಡೋಣ. ಗೊತ್ತು, ಎಲ್ಲಾರ್ಗು ಗೊತ್ತು. ಬಟ್ ಆದ್ರೆ ಇಡೀ ಭಾರತದಲ್ಲಿ ಸುಮಾರು ಒಂದು 35 ಲಕ್ಷದಿಂದ 40 ಲಕ್ಷ ಜನ ಗಾರ್ಮೆಂಟ್ಸ್ ಅಲ್ಲಿ ದುಡಿತಾ ಇದ್ದಾರೆ. ಸೊ ಇಲ್ಲಿ ಇದು ಒಂದು ಇಡೀ ಈ ಗಾರ್ಮೆಂಟ್ಸ್ ಉದ್ಯಮ ಅಂತ ನಾವ್ ಇವತ್ತೇನ್ ಮಾತಾಡ್ತಾ ಇದೀವೋ ಅದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಉದ್ಯಮ. ಕೃಷಿ ಆದ್ಮೇಲೆ ಹೆಚ್ಚು ಜನ ಕಾರ್ಮಿಕರಿಗೆ ಕೆಲಸ ಕೊಟ್ಟಿರುವಂತ ಉದ್ಯಮ. ಅದು ಯಾವ ರೀತಿ ಕೆಲಸ, ಎಷ್ಟು ಸಂಬಳ ಬರುತ್ತೆ, ಅದು ಒಂದಟ್ಟಿಗೆ ಅದು ಒಂದ್ ಕಡೆಗಿದ್ರೆ ಹೆಚ್ಚು ಜನ ಕಾರ್ಮಿಕರು ದುಡಿತಾ ಇರುವಂತ ಒಂದು ಲೇಬರ್ ಓರಿಯೆಂಟೆಡ್ ಕಾರ್ಮಿಕ ಕೇಂದ್ರಿತ ಉದ್ಯಮ. ಸೊ ಟ್ರಂಪ್ ಹೇಳಿರೋದು ಭಾರತದಿಂದ ಏನೇ ನೀವು ಆಮದು ಮಾಡ್ಕೊಂಡ್ರು ಅದಕ್ಕೆ 50% ಟ್ಯಾರಿಫ್ ಎಕ್ಸ್ಟ್ರಾ ಕಟ್ಟಬೇಕು ಅಂತ. ಇಲ್ಲಿ ಅದು ಏನೇ ಆಗ್ಲಿ, ಒಂದ್ ಚಿನ್ನನೇ ಆಮದು ಮಾಡ್ಕೊಳ್ಳಿ ಅಥವಾ ಒಂದ್ ಬಟ್ಟೆನೇ ಆಮದು ಮಾಡ್ಕೊಳ್ಳಿ, ಆದ್ರೆ ಅದನ್ನ ಉಪಯೋಗಿಸೋಂಥವ್ರು, ಅದನ್ನ ಉತ್ಪಾದನೆ ಮಾಡುವಂತವ್ರು ಯಾರು ಅನ್ನೋದನ್ನು ತುಂಬಾ ಮುಖ್ಯ ಆಗುತ್ತೆ. ಅದ್ರೊಳಗಡೆ ಗಾರ್ಮೆಂಟ್ ಇಂಡಸ್ಟ್ರಿ ತುಂಬಾ ಮುಖ್ಯ ಆಗುತ್ತೆ. ಬೇರೆ ಏನ್ ಅವರು ಬರೀ ಗಾರ್ಮೆಂಟ್ಸ್ ಅಂತ ಹಾಕಿಲ್ಲ. ಆದ್ರೆ ಇಲ್ಲಿ ನಾವು ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಉದ್ಯಮನೂ ಇದೆ, ಡೊಮೆಸ್ಟಿಕ್ ಮಾರುಕಟ್ಟೆಗೆ ಇರುವಂತಹ ಉದ್ಯಮನೂ ಇದೆ. ನಾವು ಮಾತಾಡ್ತಾ ಇರೋದು ಇವತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್. ನಾವ್ ಇಲ್ಲಿಂದ ಏನ್ ರಫ್ತು ಮಾಡ್ತೀವಿ, ಯಾರಿಗೆ ರಫ್ತು ಮಾಡ್ತೀವಿ? ಬ್ರ್ಯಾಂಡ್ಗಳಿಗೆ ರಫ್ತು ಮಾಡ್ತೀವಿ. ಅದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಬ್ರ್ಯಾಂಡ್ಗಳಿಗೆ ರಫ್ತು ಮಾಡ್ತೀವಿ. ಸೊ ಈ ರಫ್ತು ಮಾಡಿದಾಗ ಟ್ರಂಪ್ ಏನ್ ಹೇಳಿರೋದು, 50 ನೀವ್ ಏನಾದ್ರೂ ಅಲ್ಲಿಂದ ತಗೊಂಡ್ರೆ 50% ಟ್ಯಾರಿಫ್ ಕಟ್ಟಿ ಅಂತ ಅದು ಇರೋದು. ಸೊ ಬ್ರ್ಯಾಂಡ್ಗಳು 100 ರೂಪಾಯಿದು ಏನಾದ್ರೂ ಅವರು ಆಮದು ಮಾಡ್ಕೊಂಡ್ರೆ 150 ರೂಪಾಯಿ ಜಾಸ್ತಿ ಕಟ್ಬೇಕಾಗತ್ತೆ. ಈ ಒಂದು ಹೆಚ್ಚುವರಿ ಮೊತ್ತವನ್ನ ಅವರು ಅವರ ಗ್ರಾಹಕರಿಗೆ ಹಾಕಕ್ಕಾಗಲ್ಲ.
ಯಾರು ಅವರ ಬ್ರ್ಯಾಂಡ್ಗಳ ಬಟ್ಟೆಯನ್ನು ತಗೊಂತಾರೋ ಅವರು. ಸೊ ಯಾಕೆಂದ್ರೆ ಮಾರ್ಕೆಟ್ ಮೇಲೆ ಅವ್ರು ಕಾಂಪೀಟ್ ಮಾಡ್ಬೇಕು. ಇವ್ರದ್ದು ಬೇರೆ ಇದ್ರದ್ದು ಕಡಿಮೆ ಸಿಗ್ಬೇಕಾದ್ರೆ ಇವ್ರ ಬ್ರ್ಯಾಂಡಿಗೆ ಯಾಕೆ ಬರ್ತಾರೆ ಅವ್ರು ಜಾಸ್ತಿ ಮಾಡ್ತು ಅಂದ್ರೆ. ಸೊ ಅದು ಅಂತಿಮವಾಗಿ ಏನಾಗುತ್ತೆ ಅಂತಂದ್ರೆ ಯಾರು ಉತ್ಪಾದನೆ ಮಾಡ್ತಾ ಇದಾರೋ ಆ ದೇಶಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಸೊ ಹೀಗಾಗಿ ಏನೇ ಜಾಗತಿಕ ಮಟ್ಟದಲ್ಲಿ ಏನೇ ಈ ತರ ದೊಡ್ಡ ದೊಡ್ಡ ದೇಶ ನಾವು ಅನ್ಕೊಂಡಿದೀವಲ್ಲ, ಈ ತರ ದೊಡ್ಡ ದೇಶ ಅಂತ ಅನ್ಕೊಂಡಿದೀವಲ್ಲ, ಸೊ ಅಂತವು ಏನೇ ಬೇಜವಾಬ್ದಾರಿಯಾಗಿ ಒಂದು ಇದಾಗಿ ಮಾಡಿದ್ರು ಅದು ಜಗತ್ತಿನ ಕಟ್ಟ ಕಡೆ ಅಂದ್ರೆ ಯಾರು ಈ ಮಹಿಳಾ ಕಾರ್ಮಿಕರು ಈ ಕಡೆ ದಕ್ಷಿಣದ ಏಷ್ಯಾ ರಾಷ್ಟ್ರಗಳಲ್ಲಿ ದುಡಿತಾ ಇದಾರೋ, ಅದ್ರೊಳಗೂ ಈ ತರ ಭಾರತದಂತ ದೇಶದಲ್ಲಿ ದುಡಿತಾ ಇದಾರೋ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗಿರುವಂತ ಸದ್ಯದ ಒಂದು ಸಿಚುಯೇಷನ್ ಏನಂತಂದ್ರೆ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಕೋವಿಡ್ ಆದ್ಮೇಲೆ ತುಂಬಾ ಚಿಕ್ಕ 1 ಯೂನಿಟ್ 2 ಯೂನಿಟ್ ಇಟ್ಕೊಂಡವರೆಲ್ಲರೂ ಮುಚ್ಕೊಂಡು ಹೋಗಿ ಸ್ವಲ್ಪ ಜಾಸ್ತಿ ಅಂದ್ರೆ ದೊಡ್ಡವರು ಅಂದ್ರೆ ಶಾಹಿ ಎಕ್ಸ್ಪೋರ್ಟ್ಸ್, ಗೋಕುಲ್ ಮತ್ತೆ ಈ ಟೆಕ್ಸ್ಪೋರ್ಟ್ ಇಂಡಸ್ಟ್ರೀಸ್, ಇಂಡಿಯನ್ ಡಿಸೈನ್ಸ್ ಅಂತ ಕಂಪನಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಸುಮಾರು ಒಂದು 40% ಇಂದ 50% ವರ್ಕ್ ಫೋರ್ಸ್ಗೆ ಕೆಲಸ ಕೊಟ್ಟಿದ್ದಾರೆ. ಸೊ ಇವರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ನಮ್ದು ಒಟ್ಟಾರೆ ಉಡುಪಿನ ಒಂದು ರಫ್ತಿನ ಒಂದು ಸಂಖ್ಯೆ ತಗೊಂಡ್ರೆ 70% ನಮಗೆ ನಮ್ದು ಅಮೆರಿಕಾ ಬ್ರ್ಯಾಂಡ್ಗಳಿಗೆ ನಾವು ಉತ್ಪಾದನೆ ಮಾಡೋದು. ಇನ್ 30% ಯುರೋಪ್ ಬ್ರ್ಯಾಂಡ್ಗಳಿಗೆ ನಾವು ಕೆಲಸ ಮಾಡೋದು. ಯಾಕೆ ಇದು ಅಂತಂದ್ರೆ ಅಮೆರಿಕಾ ಬ್ರ್ಯಾಂಡ್ಗಳ ಆರ್ಡರ್ ಏನಿರುತ್ತೆ ಅದು ಬಲ್ಕ್ ಆಗಿರುತ್ತೆ, ಅಂದ್ರೆ ಲಕ್ಷಾಂತರ ಪೀಸ್ಗಳಲ್ಲಿ ಬರುತ್ತೆ. ಮಾರ್ಜಿನ್ ಕಡಿಮೆ ಇದ್ರೂ ಲಕ್ಷಾಂತರ ಪೀಸ್ಗಳು ಬಂದ್ರೆ ಈ ಉದ್ಯಮ ಏನಿದೆ, ನಮ್ ಕಂಪನಿಗಳೇನಿದೆಯೋ ಅದು ಒಂದು ಕನ್ಸಿಸ್ಟೆನ್ಸಿ ಇರ್ಬೋದು. ಜಾಸ್ತಿ ಲಕ್ಷಾಂತರ ಪೀಸ್ಗಳು ಅಂದ್ರೆ 2 ಲಕ್ಷ 3 ಲಕ್ಷ ಒಂದೇ ಸರಿ ಬಂತು ಅಂದ್ರೆ ಇವ್ರಿಗೆ ಕನ್ಸಿಸ್ಟೆನ್ಸಿ ಇರುತ್ತೆ, ನಿರಂತರವಾಗಿ ಕೆಲಸ ನಡೀತಾ ಇರುತ್ತೆ. ಆದ್ರೆ ಯುಕೆ ಬ್ರ್ಯಾಂಡ್ಗಳು ಹಂಗಲ್ಲ, ಯುಕೆ ಅಂತೀನಿ, ಯುರೋಪ್ ಬ್ರ್ಯಾಂಡ್ಗಳು ಹಂಗಲ್ಲ. ಅವು ಸ್ವಲ್ಪ ಕಡಿಮೆ ಸಂಖ್ಯೆ, ಮಾರ್ಜಿನ್ ಜಾಸ್ತಿ ಇದ್ರೂ ಸಂಖ್ಯೆ ಕಡಿಮೆ ಇರೋದ್ರಿಂದ ಇವರು ಕನ್ಸಿಸ್ಟೆನ್ಸಿ ಕಾಪಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇವ್ರ ವರ್ಕ್ ಫೋರ್ಸ್ ಪ್ರತಿ ಇಡೀ ವರ್ಷನೂ ಅವರು ಇಟ್ಕೊಂಡಿರ್ಬೇಕು. ಕೆಲಸ ಬಂದಾಗ ಕಳಿಸ್ಬಿಡೋದು, ಕೆಲಸ ಬಂದ ಇರುವಾಗ ಕಳಿಸ್ಬಿಡೋದು, ಕೆಲಸ ಬಂದಾಗ ತಗೊಳ್ಳೋದು, ಆತರ ಮಾಡಕ್ ಆಗಲ್ಲ ಇವರು. ಸೊ ಹೀಗಾಗಿ ಅವರು ಅಮೆರಿಕನ್ ಬ್ರ್ಯಾಂಡ್ಗಳ ಮೇಲೆನೆ ತುಂಬಾ ಆಧಾರವಾಗಿರುತ್ತೆ. ಇದು ಒಂದು ವಿಷಯ. ಸೊ ಇದು ಈಗ ಏನಾಗಿದೆ ಅಂತಂದ್ರೆ ಅಕ್ಟೋಬರ್ ನಲ್ಲಿ ಏನೋ ಇದು ತಗೊಂಡ್ ಬಂದ್ರು ಅಂತ ಅನ್ಸುತ್ತೆ. ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಆರ್ಡರ್ಗಳು ಬುಕ್ ಆಗೋದು 3 ತಿಂಗಳಿಗಾಗತ್ತೆ. ಜನವರಿಯಿಂದ ಮಾರ್ಚಿಂದ ಜೂನ್ ಆತರ 3 ತಿಂಗಳಿಗಾಗತ್ತೆ. ಇವರು ಆ ಸೀಸನ್ ಗಿಂತ 1 ತಿಂಗಳು 2 ತಿಂಗಳು ಮುಂಚೆನೆ ಆರ್ಡರ್ಗಳು ಬುಕ್ ಆಗೋಗಿರುತ್ತೆ. ಸೊ ಅಕ್ಟೋಬರ್ ಅಲ್ಲಿ ಏನು ಟ್ಯಾರಿಫ್ ತಗೊಂಡ್ಬಂದ್ರು ಡಿಸೆಂಬರ್ ವರ್ಗೂ ಆಲ್ರೆಡಿ ಬುಕ್ ಆಗೋಗಿತ್ತು ಆರ್ಡರ್ಗಳು. ಸೊ ಇದು ಟ್ಯಾರಿಫ್ ತಂದ ತಕ್ಷಣ ಏನಾಯ್ತು, ಇವರು ಬ್ರ್ಯಾಂಡ್ಗಳು ನಮ್ಗೆ ಕಡಿಮೆ ಮಾಡಿ, ನಿಮ್ದು ಅಂದ್ರೆ ನಾವು ದುಡ್ಡು ಕೊಡೋದನ್ನ ಕಡಿಮೆ ಮಾಡ್ತೀವಿ ಅಂತೇನೋ ಒಂದು ಹೇಳಿದ್ರು. ಸೊ ಇನ್ನೇನ್ ಬುಕ್ ಮಾಡ್ಕೊಂಡು ಆಗೋಗಿದೆ, ಸೊ ಆಯ್ತು ಅಂತ ಅಂದ್ಬಿಟ್ಟು ಅದನ್ನ ಹಾಗೇನೇನೆ ಲಾಭವನ್ನ ಪರಿಗಣಿಸದೆ ಏನೋ ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೆ ಇವರು ಕನ್ಸಿಸ್ಟೆನ್ಸಿ ಇಲ್ವಲ್ಲ, ಇದು ಹಾಕೇ ಬಿಡ್ತೀನಿ 50% ಅಂತ ಇಲ್ವಲ್ಲ, ಇಲ್ಲ ಒಂದ್ 3 ತಿಂಗಳು ನೋಡೋಣ, ಆಮೇಲೆ ಅವ್ರು ಮಾತು ಕೇಳಲಿಲ್ಲ ಅಂತಂದ್ರೆ ಆಮೇಲೆ ಮುಂದುವರ್ಸ, ಈ ತರ ಒಂದು ಗೊಂದಲಮಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರಲ್ಲ. ಹೀಗಾಗಿ ಏನ್ ಮಾಡ್ತಾರೆ, ಮತ್ತೆ ಜನವರಿಯಿಂದ ಮಾರ್ಚ್ ವರ್ಗು ಆರ್ಡರ್ಗಳನ್ನ ತಗೊಳ್ತಾರೆ. ಸೊ ಈಗ ಸದ್ಯಕ್ಕೆ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಕೆಲಸ ನಡೀತಾ ಇದೆ, ಕೆಲಸ ಹೋಗುವಂತ ಪರಿಸ್ಥಿತಿ ಇಲ್ಲ. ಆದ್ರೆ ಮಾರ್ಚ್ ನಂತರವೂ ಇದು ಮುಂದುವರೆದ್ರೆ ಅದು ತುಂಬಾ ಹೊಡೆತ ಬೀಳ್ಬೋದು ಅಂತ ನಾವು ಅಂದಾಜ್ ಮಾಡ್ತಾ ಇದೀವಿ. ನಮಗೂ ಗೊತ್ತಿಲ್ಲ ಏನ್ ಮುಂದೆ ಅವ್ರು ಏನು ಯೋಚನೆ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಇದು ಮುಂದುವರೆದ್ರೆ ಮಾತ್ರ ತುಂಬಾ ಸಮಸ್ಯೆ ಆಗತ್ತೆ. ಆರ್ಡರ್ಗಳು ಯಾಕಂದ್ರೆ ಪಕ್ಕದ ಬಾಂಗ್ಲಾದೇಶದಲ್ಲಿ ಯಾವ ಟ್ಯಾರಿಫು ಇಲ್ಲ, ಅಲ್ಲಿಗೆ ಹೋಗ್ತಾರೆ ಬ್ರ್ಯಾಂಡ್ ತಗೊಳ್ಳೋದಕ್ಕೆ. ಬೇರೆ ಬೇರೆ ದೇಶಗಳು ಎಲ್ಲೆಲ್ಲಿ ಟ್ಯಾರಿಫ್ ಇರುತ್ತೆ, ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ ಇಲ್ಲಿ ತನಕ ಮೇಡಮ್. ಈಗ ಸದ್ಯಕ್ಕೆ ಏನೂ ಆಗಿಲ್ಲ. ಆದ್ರೆ ಒಂದು ನನ್ನ ಒಂದು ಇದು ಏನಂತಂದ್ರೆ, ಬದಲಾವಣೆ ಆಗಿಲ್ಲ, ಆದ್ರೆ ಕಾರ್ಮಿಕರ ಧ್ವನಿ ಉಡುಗಿ ಹೋಗಿದೆ. ಯಾಕೆ ಅಂತಂದ್ರೆ ಈಗ ನಾವು ಕನ್ಸಿಸ್ಟೆಂಟ್ ಆಗಿ ನಮ್ ವೇತನ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ವಿ. ಈಗ 4 ತಿಂಗಳಿಂದ ನಾವು ಮಾತಾಡಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಉದ್ಯೋಗನೇ ಇವಾಗ ಅಪಾಯದ ಮಟ್ಟದಲ್ಲಿ ಇರುವಾಗ ನಾವು ದುಡ್ಡು ಕೊಡಿ ಅಂತ ಅನ್ಬಿಟ್ಟು ಎಲ್ಲೆಲ್ಲಿ ಕೇಳೋದು, ನಾವು ಸರ್ಕಾರಕ್ಕೆ ಹೋಗಿ ಕೇಳ್ಬೇಕು. ಸರ್ಕಾರನೇ ನಾವು ಕನಿಷ್ಠ ವೇತನವನ್ನ ಕೇಳೋ ಅಂತದ್ದು. ಬಟ್ ಯಾವಾಗ ಅವರು ಎಲ್ಲಾ ಲಾಭಗಳು ಚೆನ್ನಾಗಿ ಬರ್ತಾ ಇರುವಾಗ, ಎಲ್ಲಾ ಚೆನ್ನಾಗಿ ನಡೀತಿರುವಾಗ್ಲೇ ನಮ್ಗೆ ತುಂಬಾ ಕಷ್ಟ ಅಂತ ಹೇಳೋರು, ಈ ಟ್ರಂಪ್ ಟ್ಯಾರಿಫ್ ನ ಇಟ್ಕೊಂಡು ಮಾಲೀಕರ ಮೇಲ್ಗೈ ಜಾಸ್ತಿ ಆಯ್ತು,
ನಮಗೆ ನಮ್ ವಾಯ್ಸ್ ನಿಜವಾಗ್ಲೂ ಕಡಿಮೆ ಆಗೋಯ್ತು ಇವಾಗ ಸದ್ಯಕ್ಕೆ ಹಂಗಾಗಿದೆ ಅಂತ ಅನಿಸ್ತಾ ಇದೆ ನನ್ಗೂನುವೆ. ಸೊ ನಮ್ಗೆ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಇದು. ಮೇಡಮ್, ಈಗ ಸಾಮಾನ್ಯವಾಗಿ ಎಷ್ಟು ಗಾರ್ಮೆಂಟ್ಸ್ ಕಾರ್ಮಿಕರು ಈ ಒಂದು ಸುಂಕದಿಂದ ಉದ್ಯೋಗ ನಷ್ಟಕ್ಕೆ ಒಳಗಾಗಬಹುದು ಅಂತ ಅನ್ಸುತ್ತೆ? ಅದು ಉದ್ಯೋಗ ನಷ್ಟನೇ ಆಗತ್ತೆ ಅಂತ ಗೊತ್ತಿಲ್ಲ ನಂಗೆ ಇನ್ನೂನುವೆ. ನಾವು ಅದನ್ನ ಹೇಗೆ ತಗೊಳ್ತೀವಿ ಅಂತ ಗೊತ್ತಿಲ್ಲ. ನಾನನ್ನೋದು ಈಗ ದೊಡ್ಡ ದೊಡ್ಡ ಶಾಹಿ ಮತ್ತೆ ಗೋಕುಲ್ದಾಸು ನಾನೇನು ಹೇಳಿದ್ನೋ ಅವಾಗ್ಲೇನೆ ಒಂದಷ್ಟು ಕಂಪನಿಗಳು ಅವರು US ಇದು ಬ್ರ್ಯಾಂಡ್ಗಳಿಗೆ ಮಾಡ್ತಾ ಇದ್ದಾರೆ. ಅವರು ಯುರೋಪ್ ಬ್ರ್ಯಾಂಡ್ಗಳಿಗೂ ಮಾಡ್ತಾರೆ. ಸೊ 70% ಹಿಂಗಿರೋದ್ರಿಂದ ನಾವು ಇವಾಗ ಗೋಕುಲ್ದಾಸ್ ತಗೊಳ್ಳಿ, ಅವರು ಒಂದ್ 70% US ಬ್ರ್ಯಾಂಡ್ ಮಾಡ್ತಾರೆ, 30% ಯುರೋಪ್ ಬ್ರ್ಯಾಂಡ್ಗಳಿಗೆ ಮಾಡ್ತಾರೆ. ಆ 70% ಯಾರಿಗೆ ಹೋಗುತ್ತೆ ಯಾರಿಗೆ ಹೋಗಲ್ಲ ಅನ್ನೋ ತರ ನಮ್ಗೆ ಗೊತ್ತಾಗೋದಿಲ್ಲ ಆಕ್ಚುಲಿ. ಬಟ್ ಟೋಟಲ್ ವರ್ಕ್ ಫೋರ್ಸ್ ಒಟ್ಟಾರೆ ಒಂದು 2 ಲಕ್ಷ 2.5 ಲಕ್ಷ ಇವರ ಈ ಒಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ 1.5 ಲಕ್ಷ ಜನ ಕೆಲಸ ಮಾಡ್ತಾರೆ ಅಂತ ನಾವು ಅನ್ಕೊಂಡ್ರು ಅದ್ರೊಳಗಡೆ 1.25 ಲಕ್ಷಕ್ಕಂತೂ ವರ್ಕರ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾವ ತರ ಪ್ರಾಬ್ಲಮ್, ಉದ್ಯೋಗನೇ ನಿಂತೋಗ್ಬಿಡುತ್ತಾ, ಕಾರ್ಖಾನೆನೇ ಮುಚ್ಚೋಗ್ಬಿಡುತ್ತಾ ಗೊತ್ತಿಲ್ಲ, ನಮ್ಗಿನ್ನೂ ಏನು ಗೊತ್ತಿಲ್ಲ. ಏನಾದ್ರು ಬದಲಾವಣೆಗಳಾಗ್ಬೋದಾ? ಯಾಕಂತಂದ್ರೆ ಲಾಭ ಉಳಿಸ್ಕೊಳ್ಳೋದು ಈಗ ಮಾಲೀಕರ ಕಾರ್ಖಾನೆಯ ಮಾಲೀಕರದು ಒಂದು ಉದ್ದೇಶ ಆಗಿರುತ್ತೆ, ಇಲ್ಲ ನಮಗೂ ಲಾಭ ಉಳಿಬೇಕು ಅನ್ನೋದು. ಈ ಮಧ್ಯೆ ಕಾರ್ಮಿಕರಿಗೆ ಸ್ಯಾಲರಿಯನ್ನ ಕಟ್ ಮಾಡೋದು ಅಥವಾ ಲೇ ಆಫ್ಸ್ ಮಾಡೋದು, ಈ ರೀತಿ ಸಮಸ್ಯೆಗಳೇನಾದ್ರೂ ಆಗ್ಬಹುದಾ ಅಂತ? ಲೇ ಆಫ್ ಆಗ್ಬಹುದು. ಇದು ಸಂಬಳ ಕಟ್ ಮಾಡಕ್ಕೆ ಆಗಂತ ಚಾನ್ಸಸ್ ಇರಲ್ಲ, ಯಾಕೆಂದ್ರೆ ನಮ್ ಕಾನೂನು ಹೇಳುತ್ತೆ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಕಾರ್ಮಿಕರು. ಕೇಳಿಸ್ತಿಲ್ಲ ಸರ್. ಅಲ್ಲ, ಇನ್ಸೆಂಟಿವ್ಸ್ ಗಳನ್ನು ಸಹ ಕೇಳುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಅಂತ ಕಾರ್ಮಿಕರು. ಈಗ ಆದ್ರೂ ಕೇಳಿದ್ರೆ ಇಲ್ಲಪ್ಪ ನಾವೇ ಕಷ್ಟದಲ್ಲಿ ಇದೀವಿ, ನಿಮ್ಗೆ ಕೊಡ್ಲಿ ಅನ್ನೋ ಉತ್ತರ ಬರುತ್ತೆ. ಹೌದು, ಇನ್ಸೆಂಟಿವ್ ಅಂತ ಇಲ್ಲಿ ಇಲ್ವೇ ಇಲ್ಲ, ಪರಿಕಲ್ಪನೆನೇ ಇಲ್ಲ ಬಿಡಿ. ಇಲ್ಲಿ ಇನ್ಸೆಂಟಿವ್ ವರ್ಕರ್ಸ್ ಕೊಡೋ ಅಂತ ಪರಿಕಲ್ಪನೆನೇ ಇಲ್ಲ. ಅವ್ರಿಗೆ ಏನಿದ್ರು ಒಂದ್ 12,800 ರೂಪಾಯಿ ಇವಾಗ ಆಸ್ ಆಫ್ ನಾವು ಅವ್ರಿಗೆ ಕನಿಷ್ಠ ವೇತನ ಇದೆ, ಅದನ್ನ ಕೊಡ್ತೀವಿ, ನಾವ್ ಹೇಳ್ದಷ್ಟು ಪ್ರೊಡಕ್ಷನ್ ಕೊಟ್ಬಿಟ್ಟು ಹೋಗಿ ಅಂತ ಆತರ ಒಂದ್ ಇದಿದೆಯಾ ಹೊರತು ಬೇರೆ ಇನ್ಸೆಂಟಿವ್ಸ್ ಏನು ಇಲ್ಲ. ಅವ್ರಿಗೆ ಕಾರ್ಮಿಕರಿಗೆ ಅಂತ ಇವಾಗಿರೋ ಚೆನ್ನಾಗಿದ್ದಾಗ್ಲೇನೆ ಟ್ರಂಪ್ ಟ್ಯಾರಿಫ್ಗೂ ಮುಂಚೆನೂ ಒಬ್ಬ ಕಾರ್ಮಿಕರಿಗೆ ₹1 ಹೆಚ್ಚಿಗೆ ಖರ್ಚು ಮಾಡೋದಕ್ಕೂ ಮಾಲೀಕರು ಒಪ್ಕೊಳ್ತಾ ಇರ್ಲಿಲ್ಲ. ಈಗ ಪರಿಸ್ಥಿತಿ ಇನ್ನೂ ಬದಲಾವಣೆ ಆಗ್ಬೋದು. ಈ ಬ್ರ್ಯಾಂಡ್ಗಳು ಯಾವ ತರ ಸ್ಟ್ಯಾಂಡ್ಗಳು ತಗೊಳತ್ವೋ ಅದು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅವು ಫುಲ್ಲು ಆರ್ಡರ್ನೇ ಹಿಂದೆ ತಗೊಂಡ್ಬಿಡ್ತಾವೋ, ಅಥವಾ ಸ್ವಲ್ಪ ಕೊಡ್ತಾವೋ, ಅಥವಾ ಇಳಿಸಿದ ದರಗಳಲ್ಲಿ ನೀವು ಕೊಡಿ ಅಂತ ಕೇಳ್ತಾವೋ, ಅಂದ್ರೆ ಕಡಿಮೆ ಮಾಡ್ತೀವಿ ನಾವು, ನಾವ್ ಅಷ್ಟು ದುಡ್ಡು ಕೊಡಲ್ಲ ನಿಮ್ಗೆ ಅಂತ ಹೇಳ್ತಾವೋ. ಸೊ ಯಾವ ತರ ಮೂವ್ಗಳು ಇನ್ನು ಏನು ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಬಟ್ ನಾವ್ ಇದನ್ನೆಲ್ಲದನ್ನು ಒಂದು ಮುಂದಾಲೋಚನೆಯಿಂದ ಒಂದು ಯೋಚನೆ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಇದೆ ಇವಾಗ. ಮೇಡಮ್, ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರು ಸುಮಾರು ಒಂದು 4.5 ಕೋಟಿಯಷ್ಟು ಉದ್ಯೋಗಗಳು ಅಪಾಯದಲ್ಲಿದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನಾವ್ ಯಾವ ರೀತಿ ನೋಡ್ಬೇಕಾಗತ್ತೆ? ಅದೇ, ಅದು ಬರೀ ಗಾರ್ಮೆಂಟ್ಸ್ ಸಂಬಂಧಪಟ್ಟಂಗ ಅಲ್ಲದೆ ಇರ್ಬೋದು. ಇವಾಗ ನಾನು ಹೇಳದ್ನಲ್ಲ, ಏನೇನು US ಗಳಿಗೆ ನಾವು ಸಿದ್ಧ ಉಡುಪುಗಳ ಉದ್ಯಮ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಮೇಡಮ್. ಇಲ್ಲ, 4.5 ಕೋಟಿ ಉದ್ಯೋಗ ಅಂದ್ರೆ ಅವ್ರ ಏನ್ ಹೇಳಿರ್ಬೋದು ಅಂತಂದ್ರೆ, ಇದಕ್ಕೆ ಪೂರಕ ಉದ್ಯಮಗಳಿರ್ತಾವಲ್ಲ, ಇದಕ್ಕೆ ಇವಾಗ ಸಿದ್ಧ ಉಡುಪುಗೆ ಪೂರಕ ಉದ್ಯಮಗಳು ಒಂದು ಬಟನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಲೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಥವಾ ಜಿಪ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಅದಕ್ಕೆ ಏನೇನು ಆಕ್ಸೆಸರೀಸ್ ಇದೆಯಲ್ಲ ಅವುಗಳು, ಮತ್ತೆ ಟ್ರಾನ್ಸ್ಪೋರ್ಟೇಶನ್, ಈ ತರ ತುಂಬಾ ಇರ್ತವೆ. ಏನು ವಾಷಿಂಗ್ ಯೂನಿಟ್ಗಳು ಇರ್ತವೆ, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇರುತ್ತೆ. ಸೊ ಒಂದು ಉದ್ಯಮ ನಡಿಬೇಕಾದ್ರೆ ಅದಕ್ಕೆ ಪೂರಕವಾಗಿ ಹಲವಾರು ಉದ್ಯಮಗಳು ನಡೀತಾ ಇರ್ತವೆ. ಅದನ್ನೆಲ್ಲ ಇಟ್ಕೊಂಡು ಹೇಳಿರ್ಬೋದು. ಬಟ್ ಅವ್ರು ಯಾವ ಇದ್ರೊಳಗೆ ಹೇಳಿದಾರೆ ಅಂತ ನನಗೆ ಆ ಒಂದು ಇದು ಗೊತ್ತಿಲ್ಲ. ಒಟ್ನಲ್ಲಿ ಭಾರತದಲ್ಲಿ ಸಿದ್ಧ ಉಡುಪು ಉದ್ಯಮದಲ್ಲಿ ದುಡಿತಾ ಇರುವಂತದ್ದು 35ರಿಂದ 40 ಲಕ್ಷ ಜನ. ಓಕೆ ಮೇಡಮ್, ಈಗ ಸಾಮಾನ್ಯವಾಗಿ ಕಾರ್ಖಾನೆಗಳಲ್ಲಿ ಇಂತಹ ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಯಾವ ರೀಸನ್ಸ್ ಗಳಿಗೆ ಅವ್ರನ್ನ ಕೆಲಸದಿಂದ ತೆಗೆದುಹಾಕಬಹುದಾಗಿರುತ್ತೆ? ರೀಸನ್ ಅಂತಂದ್ರೆ ಒಂದು ಬಲ್ಕ್ ಅಲ್ಲಿ ತೆಗಿಬೇಕು ಅಂತಂದ್ರೆ ಇಲ್ಲ, ಹಂಗ ಮಾಡಿದಾಗ ಅದು ಬೇರೆ ತರ ಆಗುತ್ತೆ. ಅದು ಏನಂತಂದ್ರೆ, ಇವಾಗ ನೋಡಿ, ನಿಮ್ಗೆ ಕನ್ಸ್ಟ್ರಕ್ಟಿವ್ ಡಿಸ್ಮಿಸಲ್ಸ್ ಅಂತ ಕರಿತೀವಿ ಅದನ್ನ. ಏನಂತಂದ್ರೆ ಒಬ್ಬ ಕಾರ್ಮಿಕರನ್ನಲ್ಲ. ಈಗ ನೀವು ಒಟ್ಟಾರೆ ಒಂದ್ ಫ್ಯಾಕ್ಟ್ರಿ ಮುಚ್ಚಬೇಕು, ಇದು ಆಲ್ರೆಡಿ ತುಂಬಾ ಸರಿ ಆಗೋಗಿದೆ. ಏನಂತಂದ್ರೆ ಕಾರ್ಮಿಕರನ್ನ ತೆಗಿಬೇಕು ಅಂತ ಅಂದ ತಕ್ಷಣ ಕಾರ್ಖಾನೆ ಮುಚ್ಕೊಂಡು ಹೋಗೋದು ಒಂದು ತುಂಬಾ ವೇಗಾಗಿ ಇವತ್ತಿದ್ದ ಕಾರ್ಖಾನೆ ನಾಳೆ ಇಲ್ಲ. ಇನ್ನೊಂದ್ ರೀತಿ ಏನಂತಂದ್ರೆ, ನಾವು ಈ ಕಾರ್ಖಾನೆನ ಸ್ಥಳಾಂತರ ಮಾಡ್ತಾ ಇದೀವಿ ಅಂತ ಹಬ್ಸೋದು.
ಹಾ. ಇಲ್ಲಿಲ್ಲ ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತ. ಸಾಮಾನ್ಯವಾಗಿ ಗಾರ್ಮೆಂಟ್ ಕಾರ್ಮಿಕರು ಎಲ್ಲರೂನುವೆ ಅವ್ರ ಸುತ್ತಮುತ್ತ ಮನೆ ಸುತ್ತಮುತ್ತ ಇರುವಂತಹ ಕಾರ್ಖಾನೆಗಳಲ್ಲೇನೆ ಕೆಲಸ ಮಾಡೋದು. ಅವರು ಕೆಲಸಕ್ಕೋಸ್ಕರ ದೂರ ಹೋಗೋದಕ್ಕೆ ಅವ್ರು ಯಾವತ್ತೂ ತಯಾರಿಲ್ಲ. ಇವತ್ಗುನು ಅದು ಬೆಂಗಳೂರಿನಲ್ಲಿ ಇವತ್ಗುನು ಅದೇ ಇರುವಂತದ್ದು. ಸೊ ಇವ್ರಿಗೆ ಅದು ಗೊತ್ತು, ಮಾಲೀಕರಿಗೆ ಅದು ಗೊತ್ತು. ಹೀಗಾಗಿ ನಾವು ಸ್ಥಳಾಂತರ ಮಾಡ್ತಾ ಇದೀವಿ. ಯಾಕಂದ್ರೆ ಕಾನೂನು ಸಹ ಏನ್ ಹೇಳುತ್ತೆ ಅಂದ್ರೆ ಮಾಲೀಕರಿಗೆ ನೀವು ಸ್ಥಳಾಂತರ ಮಾಡ್ಬೋದು ಅಂತ ಅದು ಕೊಡುತ್ತೆ, ಅವಕಾಶ ಕೊಡುತ್ತೆ. ಆ ಕಾನೂನಿನ ಅವಕಾಶವನ್ನ ಬಳಸ್ಕೊಂಡು ಇವ್ರು ಕನ್ಸ್ಟ್ರಕ್ಟಿವ್ ಡಿಸ್ಮಿಸಲ್ಸ್ಗೆ ಬಳಸ್ಕೊಳ್ತಾರೆ. ಏನಂತಂದ್ರೆ ಇವಾಗ ಗೊತ್ತು ಅವ್ರಿಗೆ ಬರೋದಿಲ್ಲ ಅಂತ. ಒಂದು 3 ತಿಂಗಳಲ್ಲಿ 1800 ಜನ ಇರುವಂತ, ಈಗಾಗ್ಲೇ 2016ರಲ್ಲೋ 17ರಲ್ಲೋ ಇದೇ ತರ ಆಯ್ತು. ಕನಕಪುರದಲ್ಲಿ ಇತ್ತು ಶಾಹಿ ಎಕ್ಸ್ಪೋರ್ಟ್ಸ್. ಅವ್ರೇನ್ ಮಾಡಿದ್ರು 29 ಅವ್ರೇನ್ ಮಾಡಿದ್ರು, ನಾವು ಬೊಮ್ಮನಹಳ್ಳಿಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆಕ್ಚುಲಿ ಸುಮಾರು 10-15 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ತಮಗ್ ಬೇಕಾದಾಗ ದೂರದ ಕನಕಪುರದಿಂದ ಎಲ್ಲ ಕರ್ಕೊಂಡ್ ಬರ್ತಿದ್ರು ವರ್ಕರ್ಸ್ ನ. 80 ಕಿಲೋಮೀಟರ್ ವರ್ಗುನುವೆ ಬಸ್ ಬಿಟ್ಟು ಕರ್ಕೊಂಡ್ ಬರ್ತಿದ್ರು. ಯಾವಾಗ ಅವ್ರಿಗೆ ಅದನ್ನ ಮುಚ್ಚಬೇಕು ಅನ್ಸ್ತೋ ನೇರವಾಗಿ ಮುಚ್ತೀವಿ ಅಂತ ಹೇಳಿಲ್ಲ. ಯಾಕೆ ಮುಚ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಮುಚ್ಚುವ ಪರಿಹಾರ ಕೊಡ್ಬೇಕು ಕಾನೂನು ಪ್ರಕಾರ. ಅವ್ರಿಗೆ ಪರಿಹಾರ ಕಾರ್ಮಿಕರಿಗೆ ಏನ್ ಪರಿಹಾರ ಕೊಟ್ಟು ಅದನ್ನ ಮುಚ್ಚಬೇಕಾಗತ್ತೆ. ಸೊ ಇವ್ರೇನ್ ಮಾಡ್ತಾರೆ, ಆ ಪರಿಹಾರದಿಂದ ಉಳಿಸ್ಕೊಳಕ್ ಏನ್ ಮಾಡ್ತಾರೆ, ನಾವು ಈ ತರ ಶಿಫ್ಟ್ ಮಾಡ್ತಾ ಇದೀವಿ, ಇಲ್ಲಿಂದ 11 ಕಿಲೋಮೀಟರ್ 10 ಕಿಲೋಮೀಟರ್ ಏನೋ ದೂರ ಇದೆ. ಕನಕಪುರದ ಕಗ್ಲಿಪುರದಲ್ಲಿರುವಂತ ವರ್ಕರ್ಸ್ ಬೊಮ್ಮನಹಳ್ಳಿಗೆ ಹೋಗಕ್ಕೆ ಸುತಾರಾಮ್ ಒಪ್ಪಲ್ಲ ಅಂತ ಅವ್ರಿಗೂ ಗೊತ್ತಿತ್ತು. ಸೊ ಹೀಗಾಗಿ ವಿತಿನ್ 3 months ಅಲ್ಲಿ ಎಲ್ಲ 1600 ಜನನು ರಾಜೀನಾಮೆ ಕೊಟ್ಟು ಹೋಗೋ ತರ ನೋಡ್ಕೊಂಡ್ರು. ಇಲ್ಲ ಅದು ಒಂದು ತರ. ಇನ್ನೊಂದು ಎಲ್ಲೋ ದೂರದಲ್ಲಿ ಬಸ್ ಬಿಟ್ಟಿರ್ತಾರೆ, ಅಲ್ಲಿಂದ ಒಂದು 50 ಜನನ್ ಕರ್ಕೊಂಡ್ ಬರ್ತಾ ಇರ್ತಾರೆ. ಇದಕ್ಕಿದಂಗೆ ಬಸ್ ವ್ಯವಸ್ಥೆ ನಿಲ್ಲಿಸ್ಬಿಡ್ತಾರೆ. ಆ ಕಾರ್ಮಿಕರು ಅಲ್ಲಿಂದ ಅವ್ರಾಗವ್ರೆ ಬರಕ್ ಸಾಧ್ಯ ಇಲ್ಲ. ಸೊ ಹೀಗಾಗಿ ಕಾರ್ಮಿಕರಿಗೆ ಗುಂಪಿನಲ್ಲಿ ಕೆಲಸ ಬಿಡಿಸೋ ತರ ಇಲ್ಲ, ಲೇ ಆಫ್ ಕೊಡ್ತೀವಿ ಅಂತ ಹೇಳೋದು, ಲೇ ಆಫ್ ಕೊಡೋದು, ಆಮೇಲೆ ಅದನ್ನ ಕೊಡ್ತಾನೇ ಇರೋದು. ಕಾರ್ಮಿಕರಿಗೆ ಬೇಜಾರಾಗತ್ತೆ. ಆಮೇಲೆ ಒಂದು ಸುದ್ದಿ ಹಬ್ಸೋದು, ನೀವು ಬೇಗ ಬೇಗ ರಾಜೀನಾಮೆ ತಗೊಂಡು ಸೆಟಲ್ಮೆಂಟ್ ತಗೊಂಡ್ಬಿಡಿ, ನಿಮ್ಗೆ ಏನ್ ಬರ್ಬೇಕು ದುಡ್ಡು ತಗೊಂಡ್ಬಿಡಿ, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತೆಲ್ಲ ಹೇಳೋದು. ಕಾರ್ಮಿಕರಿಗೆ ಇಷ್ಟೇ ಸಾಕು. ಅಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ. ಈ ತರ ಎಲ್ಲ ಅವರು ಅಡ್ಡ ದಾರಿಯನ್ನ ಹಿಡಿಯೋದ್ರಿಂದ ಕಾರ್ಮಿಕರಿಗೆ ನಂಬಿಕೆನೂ ಇಲ್ಲ. ಹೀಗಾಗಿ ಗುಂಪು ರಾಜೀನಾಮೆ. ಅದಕ್ಕೆ ನಾವು ಆಸ್ ಎ ಯೂನಿಯನ್ ಕಾರ್ಮಿಕ ಇಲಾಖೆ ಏನ್ ಕೇಳ್ತಾ ಇದೀವಿ ಅಂದ್ರೆ, ಯಾವ್ದಾರ ಒಂದು ಫ್ಯಾಕ್ಟ್ರಿ ವಿತಿನ್ 3 months ಅಲ್ಲಿ ಎಲ್ಲಾ ಕಾರ್ಮಿಕರು ಬಿಟ್ಟು ಹೋಯ್ತು ಅಂತಂದ್ರೆ ನೀವು ಅದನ್ನ ಸ್ಪೆಷಲ್ ಆಗಿ ಅದನ್ನ ಕನ್ಸಿಡರ್ ಮಾಡಿ ಅದು ಕಾರ್ಖಾನೆ ಕಾನೂನು ಬಾಹಿರವಾಗಿ ಮುಚ್ಚಿರೋದು ಅಂತ ನೀವು ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಇದನ್ನು ಕೊಟ್ಟಿದೀವಿ. ಸೊ ಇದ್ರ ಸುತ್ತ ಇರುವಂತ ಒಂದು, ಸಪೋಸ್ ಕಾರ್ಖಾನೆ ಏನಾದ್ರು ಮುಚ್ಚಿದ್ರೆ ಕಾರ್ಮಿಕರಿಗೆ ಯಾವ ರೀತಿ ಪರಿಹಾರಗಳನ್ನ ಕೊಡ್ಬೇಕಾಗತ್ತೆ ಮಾಲೀಕರು? ನೋಡಿ, ನಾನೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ಗೆ ಸೆಟಲ್ಮೆಂಟ್ ಅಂದ್ರೆ ಏನು, ನಾನಿವತ್ತು 5 ವರ್ಷ ಕೆಲಸ ಮಾಡಿದ್ದೀನಿ. ಕಾನೂನು ಹೇಳುತ್ತೆ 5 ವರ್ಷ ಕೆಲಸ ಮಾಡಿದ್ಮೇಲೆ ಗ್ರಾಚ್ಯುಟಿ ಬರ್ಬೇಕು, ಉಪಧನ ಅಂತ ಕರೀತಾರೆ. ಗ್ರಾಚ್ಯುಟಿ ಕೊಡ್ಬೇಕು. ಗ್ರಾಚ್ಯುಟಿ ಅಂತಂದ್ರೆ ವರ್ಷಕ್ಕೆ 15 ದಿನಗಳ ಸಂಬಳವನ್ನ, 15 ದಿನಗಳ ತರ 5 ವರ್ಷಕ್ಕೆ 75 ದಿನಗಳ ಸಂಬಳವನ್ನ ನಾನು ಲಾಸ್ಟ್ ಅಲ್ಲಿ ಏನ್ ಕೆಲಸ ಬಿಡ್ತೀನೋ ಅವಾಗ ಏನಿತ್ತೋ ಸಂಬಳ, ಅದಕ್ಕೆ ಅಷ್ಟು ಆ ಸಂಬಳವನ್ನ ದಿನಗಳಾಗಿ ಡಿವೈಡ್ ಮಾಡಿ ಅಷ್ಟು 75 ದಿನಗಳ ಸಂಬಳವನ್ನ ನಮಗೆ ಕೊಡ್ಬೇಕು ಕಾನೂನು ಪ್ರಕಾರ. ಅದ್ರ ಜೊತೆಗೆ ನನ್ನ ಲೀವ್ ಏನಿರುತ್ತೋ ಅದು ಕೊಡ್ಬೇಕು, ಆ ವರ್ಷದ ಬೋನಸ್ ಕೊಡ್ಬೇಕು, ಮತ್ತೆ ಆ ತಿಂಗಳು ಸಂಬಳ ಕೊಡ್ಬೇಕು. ಇದು ಸೆಟಲ್ಮೆಂಟ್. ಆದ್ರೆ ಇದು ಕಾರ್ಮಿಕರೇ ಬಿಟ್ಟು ಹೋದ್ರೆ ಕೊಡುವಂತ ಸೆಟಲ್ಮೆಂಟ್. ನನ್ಗೆ ಇವಾಗ 5 ವರ್ಷಕ್ಕಿಂತ ಮುಂಚೆನೆ ನಾನು ಕೆಲಸ ಬಿಡ್ತೀನಿ, ನಾನೇ ನನ್ನ ಸ್ವಇಚ್ಛೆಯಿಂದ ಕೆಲಸ ಬಿಟ್ಟು ಹೋಗ್ತೀನಿ ಅಂದ್ರೆ ನನಗೆ ಗ್ರಾಚ್ಯುಟಿ ಬರಲ್ಲ. ಬರೀ ಏನಿದ್ರು ಆ ವರ್ಷದ ಬೋನಸ್ಸು, ಅದು ಮತ್ತೆ ನನ್ ಸಂಬಳ, ಮತ್ತೆ ಲೀವ್, ನಂದು ರಜಾ ಕಳಿಕೆ ರಜದ ಹಣ ಏನಿರುತ್ತೋ ಅದು ಬರುತ್ತೆ. ಆದ್ರೆ ಇವರು ನಾವೇ ಕಂಪನಿ ಮುಚ್ತೀವಿ ಅಂತ ಮ್ಯಾನೇಜ್ಮೆಂಟ್ ಅವರು ಕಂಪನಿ ಇದ್ ಮಾಡಿದ್ರೆ, ಒಪ್ಪಿಗೆ ತಗೊಂಡ್ರೆ ಕಾರ್ಮಿಕ ಇಲಾಖೆದು 1 ವರ್ಷ ಆಗಿರ್ಲಿ 2 ವರ್ಷ ಆಗಿರ್ಲಿ ಕಾರ್ಮಿಕರಿಗೆ ಅವ್ರಿಗೆ ಗ್ರಾಚ್ಯುಟಿ ಕೊಡ್ಲೇಬೇಕು. ಅವ್ರು ಎಷ್ಟು ದಿನ ಸೇವೆ ಮಾಡಿದಾರೋ ಅಷ್ಟನ್ನ ಕೊಡ್ಲೇಬೇಕಾಗತ್ತೆ. ಒಂದೊಂದ್ಸರಿ ಯೂನಿಯನ್ಗಳೇನಾದ್ರೂ ಇದಿತ್ತು ಅಂತ ಆಮೇಲೆ 1 ತಿಂಗಳು ನೋಟಿಸ್ ಪೀರಿಯಡ್ ಸಹ ಕೊಡ್ಬೇಕಾಗುತ್ತೆ. ನೋಟಿಸ್ ಪೀರಿಯಡ್ ಅಂತಂದ್ರೆ ಇವಾಗ 75 ದಿನಗಳ, ಸುಮ್ನೆ ಉದಾಹರಣೆ ಹೇಳ್ತಾ ಇರೋದು, 5 ವರ್ಷ ಕಂಪ್ಲೀಟ್ ಆಗಿರೋರಿಗೆ 75 ದಿನಗಳ ಜೊತೆಗೆ ಇನ್ನೊಂದು 30 ದಿನಗಳದ್ದು ಕೊಡ್ಬೇಕು. 1 ತಿಂಗಳದ್ದು ಏನು ನೋಟಿಸ್ ಪೇಮೆಂಟ್ ಅಂತ ಕೊಡ್ಬೇಕು. ಒಂದು 5 ವರ್ಷ ಮುಗ್ದಿಲ್ದೇ ಇರೋರ್ಗುನು ಗ್ರಾಚ್ಯುಟಿ ಕೊಡ್ಬೇಕು, ಇನ್ನೊಂದು ನೋಟಿಸ್ ಪೇಮೆಂಟ್ ಕೊಡ್ಬೇಕು. ಸೊ ಇದು ಎಕ್ಸ್ಟ್ರಾ ಹೊರೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಈ ತರ ಮಾಡ್ತಾರೆ. ಓಕೆ ಮೇಡಮ್, ಈಗ ಸಪೋಸ್ ಏನಾದ್ರೂ ಈ ಒಂದು ಅಮೆರಿಕದ ಟ್ಯಾರಿಫ್ ನಿಂದ ಭಾರತದ ಮಾರುಕಟ್ಟೆಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಅಂದ್ಕೊಂಡು, ಅಥವಾ ಸಮಸ್ಯೆ ಆಗತ್ತೆ ಅಂತ ಆದ್ರೆ ಬೇರೆ ದೇಶದ ಮಾರುಕಟ್ಟೆಗಳನ್ನ ಅವಲಂಬಿಸುವಂತ ಆಪ್ಷನ್ಸ್ ಇದೆಯಾ ಇಲ್ವಾ? ಅದ್ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕಷ್ಟ ಆಗ್ಬಹುದು?
ಮ್ಯಾನೇಜ್ಮೆಂಟ್ಗಳ್ಗ ನೋಡಿ, ಇಲ್ಲಿ ಕಾರ್ಮಿಕರಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಮಾರುಕಟ್ಟೆ ಇವಾಗ ಮ್ಯಾನೇಜ್ಮೆಂಟ್ ಅವ್ರು ಆಲ್ರೆಡಿ ಅವ್ರಿಗೆ ಬಾಂಗ್ಲಾದೇಶದಲ್ಲಿ ಶಾಹಿ ಎಕ್ಸ್ಪೋರ್ಟ್ಸ್ ಬಾಂಗ್ಲಾದೇಶಲ್ಲಿ ಇದೆ, ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಇಥಿಯೋಪಿಯಾದಲ್ಲಿದೆ, ಮತ್ತೆ ಬೇರೆ ಎಲ್ಲೆಲ್ಲ ಕಡೆ ಅವ್ರವ್ರು ಆಗ್ಲೇನೆ ತೆಕ್ಕೊಂಡಿದ್ದಾರೆ. ಅವ್ರವ್ರದ್ದು ಇದನ್ನ ಅವರು ವಿಸ್ತರಣೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅದಿನ್ನೂ ಶೈಶವಾವಸ್ಥೆ ಇವಾಗ ಶುರು ಆಗ್ತಾ ಇದೆ ಅಷ್ಟೇನೆ. ಈ ಎಲ್ಲ ಈ ಎಲ್ಲದನ್ನು ಅಲ್ಲಿಗೆ ತಗೊಂಡೋಗಿ ಹಾಕಕ್ ಆಗಲ್ಲ. ಬಟ್ ಆದ್ರೆ ಬ್ರ್ಯಾಂಡ್ಗಳು ಬಾಂಗ್ಲಾದೇಶವನ್ನ ಅಪ್ರೋಚ್ ಮಾಡ್ಬೋದು. ಯಾಕೆಂದ್ರೆ ಅಲ್ಲಿ ಮೇನ್ ಆಧಾರ ಆಗಿರೋದು ಕಾರ್ಮಿಕ ಅಂದ್ರೆ ಉದ್ಯೋಗ ಸೃಷ್ಟಿನೇನೆ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಬಾಂಗ್ಲಾದೇಶದಲ್ಲಿ ಸುಮಾರು 5,000 ಕಾರ್ಖಾನೆಗಳಿದಾವಲ್ಲಿ. ಅಲ್ಲಿ ಅದೇ ಮುಖ್ಯವಾಗಿರುವಂತ ಒಂದು ಇದು. ಅಲ್ಲಿಗೆ ಹೋಗ್ಬೋದು. ಮತ್ತೆ ಬೇರೆ ದೇಶಗಳಿಗೆ ಎಲ್ಲಿ ಟ್ಯಾರಿಫ್ ಇಲ್ವೋ ಅಲ್ಲಿಗೆ ಹೋಗ್ಬೋದು. ಮತ್ತೆ ಇದೂನುವೆ ತುಂಬಾ ಇನ್ಕನ್ಸಿಸ್ಟೆನ್ಸಿ ಆಗಿರುವಂತದ್ದು. ಟ್ರಂಪ್ ಇರೋವರೆಗೂ ಹಂಗ್ ಮಾಡ್ತಾರೆ, ಅಥವಾ ಎಲ್ಲಾರು ತಿರುಗಿ ಬಿದ್ದು ನಮ್ಮ ದೇಶದ ಕೇಂದ್ರ ಸರ್ಕಾರ ಯಾವ ತರ ಇದನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆಗೆ ಮಾತಾಡಿ ಏನಾದ್ರೂ ಮಾಡಕ್ ಆಗತ್ತಾ ಅಂತ ಒಂದ್ ನೋಡ್ಬೇಕಾಗತ್ತೆ. ಆ ಸಾಧ್ಯತೆಗಳನ್ನ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಸುಮ್ನೆ ಕುತ್ಕೊಂಡ್ಬಿಡಕ್ ಆಗೋದಿಲ್ವಲ್ಲ. ಈ ತರ ಆಗಿದ ತಕ್ಷಣ ಸುಮ್ನೆ ಕುತ್ಕೋಬಾರ್ದು. ಇಲ್ಲಿವರೆಗೂ ಏನೂ ಆಗಿಲ್ಲ. ಬಟ್ ಆಕ್ಚುಲಿ ನಿಜವಾಗ್ಲೂ ಪ್ರಾಬ್ಲಮ್ ಆಗೋವಾಗ ಆ ತರದ್ ಏನಾದ್ರು ಒಂದ್ ಮಾಡ್ತು ಅಂತಂದ್ರೆ ಅವ್ರು ಅದನ್ನ ಸಡಿಲ ಮಾಡ್ಲೂಬಹುದು. ಸೊ ಹೀಗಾಗಿ ಯಾವ್ದನ್ನು ಇವಾಗ ನಾವು ಹೇಳಕ್ ಆಗ್ತಾ ಇಲ್ಲ. ಬಟ್ ಇದು ಹಿಂಗೆ ಮುಂದುವರಿತು ಅಂತಂದ್ರೆ ಖಂಡಿತ ವರ್ಕ್ ಫೋರ್ಸ್ಗೆ ತೊಂದರೆ ಆಗುತ್ತೆ. ಈಗಾಗ್ಲೇ ಬರೀ 12,800ಕ್ಕೆ ದುಡಿತಾ ಇರುವಂತ ಕಾರ್ಮಿಕರಿಗೆ ಉದ್ಯೋಗ ಏನು ಹೋಗುವಂತ ಭಯ ಜಾಸ್ತಿ ಆಗುತ್ತೆ. ಅದು ದೊಡ್ಡ ಬ್ರ್ಯಾಂಡ್ಗಳ ಮೇಲೆ ಇದಾಗಿದೆ, ಮತ್ತೆ ಈ ನಮ್ಮ ಸಪ್ಲೈಯರ್ ಕಂಪನಿಗಳ ಮೇಲೆ ಆಧಾರವಾಗಿದೆ. ಮತ್ತೆ ಇನ್ನೊಂದು, ಕಾರ್ಮಿಕರಿಗೆ ಈಗಾಗ್ಲೇನೆ ಏನು ಅವ್ರಿಗೆ ಧ್ವನಿ ಎತ್ತೋದಕ್ಕೆ ಅವಕಾಶನೇ ಇಲ್ಲ. ಈಗಾಗ್ಲೇನೆ ಯಾವ ಅನ್ಯಾಯನು. ಈಗ ಕೆಲಸ ಉಳಿದ್ರೆ ಸಾಕು, ಮತ್ತೆ ಯೂನಿಯನ್ ಮಾಡೋದು ಕಷ್ಟ. ಯಾಕೆ ಅಂತಂದ್ರೆ ಈಗಾಗ್ಲೇ ಅಯ್ಯೋ ಕೆಲಸ ಉಳ್ಕೊಂಡ್ರೆ ಸಾಕಾಗಿದೆ, ನಾವೇನ್ ಸಂಘಟನೆ ಆಗೋದು ಬೇಡ ಅನ್ನೋ ತರ ಒಂದು ಇದು ಬರುತ್ತೆ. ಈಗಾಗ್ಲೇ ಕಷ್ಟ ಇದೆ. ಸೊ ಇದೆಲ್ಲದನ್ನು ಒಂದು ಪರಿಣಾಮ ಬೀರ್ಬಹುದು ಅಂತ ನನ್ಗನ್ಸುತ್ತೆ. ಮೇಡಮ್, ಈಗ ಭಾರತದ ಮಾರುಕಟ್ಟೆ ಅಮೆರಿಕ ಮಾರುಕಟ್ಟೆ ಬಿಟ್ಟು ಬೇರೆ ಬೇರೆ ದೇಶದ ಬ್ರ್ಯಾಂಡ್ಸ್ ಗಳನ್ನ ಅಪ್ರೋಚ್ ಮಾಡಬಹುದಲ್ವಾ ಅಂತ? ಅದೇ ನಾನು ಹೇಳದ್ನಲ್ಲ, ಇವಾಗ ಯುರೋಪ್ ಬ್ರ್ಯಾಂಡ್ಗಳು ಜಾಸ್ತಿ ಇದಾವೆ. ಇವಾಗ H&M, ಇವಾಗ ಅಮೆರಿಕ ಬ್ರ್ಯಾಂಡ್ಸ್ ಗಳು ಯಾವ್ದಂತಂದ್ರೆ ಗ್ಯಾಪ್, ಅಡಿಡಾಸ್, ಲೆವಿಸ್ ಇಂಥವೆಲ್ಲ ಇದಾವೆ. ಇವು ಜಾಸ್ತಿ ಕೊಡ್ತಾ ಇದ್ರು. ಟಾಮಿ ಹಿಲ್ಫಿಗರ್, ಅಮೆರಿಕನ್ ಈಗಲ್ ಅಂತವೆಲ್ಲ. ಇವ್ರದ್ದು ಯುರೋಪ್ದು ಇದು H&M ಅವ್ರದೆಲ್ಲ ತುಂಬಾ ಏನು, ವಾಲ್ಮಾರ್ಟ್ನು ಅಮೆರಿಕಾದೇನೆ. ಯುರೋಪ್ ಬ್ರ್ಯಾಂಡ್ಗಳು ಸಿಕ್ಕಾಪಟ್ಟೆ ಹೈ ಎಂಡ್ ಬ್ರ್ಯಾಂಡ್ಗಳು. ಮತ್ತೆ ಅವ್ರದ್ದು ತುಂಬಾ ಸೀಸನಲ್ಲು ಮತ್ತೆ ಕಡಿಮೆ ಅಮೌಂಟ್ ಅಲ್ಲ, ಸಂಖ್ಯಾ ಗಾತ್ರ ತುಂಬಾ ಕಡಿಮೆ ಇರುವಂತದ್ದು. ಇವ್ರು ಕೇಳ್ಬೋದು, ಆದ್ರೆ ಅವರು ಅಷ್ಟು ಅವ್ರಿಗೆ ಬೇಕಾಗಿಲ್ವಲ್ಲ. ಅವ್ರಿಗೆ ಅಷ್ಟು ಬೇಕಾಗಿಲ್ಲ. ಅಮೆರಿಕದ್ಗಿಂತ ಅಷ್ಟು ಸಂಖ್ಯೆಯಲ್ಲಿ ಬೇಕಾಗಿಲ್ಲ ಅವ್ರಿಗೆ. ಸೊ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ, ನೀವ್ ಯಾಕೆ US ಬ್ರ್ಯಾಂಡ್ಗಳ ಮೇಲೆ ಯಾಕೆ ಇರ್ಬೇಕು ನಮ್ಮ ಸಪ್ಲೈಯರ್ ಕಂಪನಿಗಳನ್ನ, ಇವ್ರನ್ನ ಅಪ್ರೋಚ್ ಮಾಡ್ಬೋದಲ್ಲ ಅಂತ. ಬಟ್ ಯಾವ್ದಕ್ಕೂ ಮುಂದೆ ಕಾಲ ನಿರ್ಧಾರ ಮಾಡುತ್ತೆ ಅಷ್ಟೇ, ಏನಾಗುತ್ತೆ ಅಂತಂದ್ಬಿಟ್ಟು. ಓಕೆ, ಈಗ ಈ ಒಂದು ಸಮಸ್ಯೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಸಹಾಯ ಮಾಡಬಹುದು ಜನರಿಗೆ? ಅದೇ ಫಸ್ಟ್ ಒಂದು ಉದ್ಯೋಗ ಕಳಿಬಾರ್ದು ಅನ್ನೋ ಒಂದು ನೀತಿನಲ್ಲಿ ಕೇಂದ್ರ ಸರ್ಕಾರ ತಕ್ಷಣನೇ ತನ್ನ ವಿದೇಶಾಂಗ ನೀತಿಯನ್ನ ಯಾವ ತರ ಅಪ್ರೋಚ್ ಮಾಡುತ್ತೆ ಅನ್ನೋದು ತುಂಬಾ ಮುಖ್ಯ. ರಾಜ್ಯ ಸರ್ಕಾರಗಳು ಈಗಾಗ್ಲೇನೆ ಸಪ್ಲೈಯರ್ ಕಂಪನಿಗಳ ಲಾಬಿಗೆ ಮಣಿದು ಅವರ ಸಂಬಳನೇನೆ ಇವಾಗ ಎಲ್ಲಾ ಬೇರೆ ಅನುಸೂಚಿತ ಉದ್ಯಮಗಳು, ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ ವರ್ಕರ್ಸ್ ಸಂಬಳ ಎಲ್ಲ 18,000 ಆಯ್ತು ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ 12,800 ಇದೆ. ಎಲ್ಲೆಲ್ಲಿ ಮಹಿಳೆಯರು ದುಡಿತಾ ಇದಾರೋ ಅಲ್ಲೆಲ್ಲ ಈಗಾಗ್ಲೇನೆ ಲಿಂಗ ತಾರತಮ್ಯ ಮಾಡಿ ಹಾಕ್ಬಿಟ್ಟಿದೆ ರಾಜ್ಯ ಸರ್ಕಾರ. ಯಾಕೆ ಅಂತಂದ್ರೆ 82 ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ ಇದೆ. ಎಲ್ಲಾ ಕಡೆ ಪುರುಷರು ಜಾಸ್ತಿ ದುಡಿತಾ ಇರೋದು. ಅಲ್ಲೆಲ್ಲ 18,000, 19,000 ಈ ತರ ಸಂಬಳಗಳಿದ್ರೆ ಅವ್ರು ಆಕ್ಚುಲಿ ಅದಕ್ಕಿಂತ ಜಾಸ್ತಿನೂ ಕೊಡ್ತಾರೆ ಅಲ್ಲಿ. ಯಾಕೆಂದ್ರೆ ಸಂಬಳಕ್ಕೆ ಹೋಗಲ್ಲ ಯಾರುನು. ಆದ್ರೆ ಇಲ್ಲಿ ಕೊಡೋದು ಕನಿಷ್ಠ ವೇತನ ಮಾತ್ರನೇ. ಆದ್ರೆ ಇವ್ರನ್ನ ಮಾತ್ರ, ಯಾಕೆ ಅಂತಂದ್ರೆ ಇವ್ರಿಗೆ ಪರಿಷ್ಕರಣೆನೇ ಮಾಡಲ್ಲ. ಪರಿಷ್ಕರಣೆ ಮಾಡಿದ್ರು ಕೋರ್ಟಿಗೆ ಹೋಗ್ತಾರೆ, ಜಾರಿ ಮಾಡಲ್ಲ. ನೋಡಿ ಇವಾಗ್ಲೇನೆ ನಾವು ಒದ್ದಾಡ್ತಾ ಇದೀವಿ. ಅದನ್ನೆಲ್ಲ ಹೇಳಕ್ ಇಲ್ಲಿ ಟೈಮ್ ಇಲ್ಲ. ತುಂಬಾ ಹೋರಾಟ ಮಾಡ್ತಾ ಇದೀವಿ. ಈ ತರ ಕನಿಷ್ಠ ವೇತನ ಜಾಸ್ತಿ 20 ವರ್ಷದಿಂದ ಮಾಡ್ತಾ ಇರೋದು. ಅದನ್ನೂ ಈಗ ಇಷ್ಟು ಕಡಿಮೆ ಇದೆ ಅಂತಂದ್ರೆ ರಾಜ್ಯ ಸರ್ಕಾರ ಫಸ್ಟ್ ತನ್ನ ರಾಜ್ಯದ ಮಹಿಳೆಯರ ಹಿತಾಸಕ್ತಿಯನ್ನ ಒಂದು ಗಣನೆಗೆ ತಗೊಳ್ಬೇಕು, ಆದ್ಯತೆಯನ್ನ ಪರಿಗಣಿಸ್ಬೇಕು. ಯಾಕೆಂತಂದ್ರೆ ಇದು ಬರೀ 4 ಲಕ್ಷ ಜನದ ಇದಲ್ಲ, 4 ಲಕ್ಷ ಕುಟುಂಬಗಳು, ಅವರ ಮಕ್ಕಳು, ಅವರ ಲೈಫ್ದು ಪ್ರಶ್ನೆ ಆಗಿರೋದ್ರಿಂದ ರಾಜ್ಯ ಸರ್ಕಾರನು ಇದ್ರೊಳಗಡೆ ಮಧ್ಯ ಪ್ರವೇಶಿಸ್ಬೇಕು ಅಂತ
ನಾನು ಒಂದು ಅನ್ಕೋತೀನಿ. ಯಾವ ತರ ಅಂತ ಗೊತ್ತಿಲ್ಲ. ಕೇಂದ್ರ ಸರ್ಕಾರಕ್ಕೆ ನಾವ್ ಹೇಳ್ಬೋದು ವಿದೇಶಾಂಗ ನೀತಿ ಅಂತ, ಬಟ್ ಇಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಈ ಕಂಪನಿಯವ್ರಿಗೆ ಇಷ್ಟ ದಿನ ಅವ್ರು ನಿಮ್ಮ ಹತ್ರ ದುಡ್ದಿದ್ದಾರೆ, ನೀವು ಅಷ್ಟ್ ಬೇಗ ಅವ್ರನ್ನ ಕೆಲಸದಿಂದ ಕಳಿಬಾರ್ದು ಅಂತ ಒಂದು ತಾಕೀತ್ ಮಾಡೋದಾಗ್ಲಿ, ಅಥವಾ ಕಾರ್ಮಿಕರ ಪರವಾಗಿ ನಿಂತ್ಕೊಳ್ಳೋ ಅಂತ ಒಂದು ಧೈರ್ಯವನ್ನ ತೋರಿಸ್ಬೇಕಾಗಿದೆ ರಾಜ್ಯ ಸರ್ಕಾರನು. ಇದು ಇವಾಗ ತೋರಿಸ್ಬೇಕು ಇದನ್ನ. ಮೇಡಮ್, ಈಗ ಕೊನೆಯದಾಗಿ ಈ ಒಂದು ವ್ಯಾಪಾರ ಯುದ್ಧದಲ್ಲಿ ಸಾಮಾನ್ಯವಾಗಿ ಈ ಹಿಂದೆ ನಡೆದಂತ ಎಷ್ಟೋ ಘಟನೆಗಳಾಗಿರ್ಬೋದು, ಈ ಒಂದು ವ್ಯಾಪಾರ ಯುದ್ಧದಲ್ಲಿ ಪ್ರತಿ ಬಾರಿಯೂ ಸಹ ಬಲಿಪಶುಗಳಾಗೋದು ಬಡವರು ಮತ್ತು ಮಧ್ಯಮ ವರ್ಗದವರೇ ಯಾಕಾಗಿರ್ತಾರೆ ಅಂತ? ಮಧ್ಯಮ ವರ್ಗನೂ ಏನೂ ಇಲ್ಲ. ಮಧ್ಯಮ ವರ್ಗ ಅವು ತುಂಬಾ ಒಂಥರ ಫ್ಲೆಕ್ಸಿಬಲ್, ಹಿಂಗಂದ್ರಂಗೆ ಹಂಗಂದ್ರಂಗೆ ಹೊಂದ್ಕೊಂಡ್ಬಿಡ್ತವೆ. ಆದ್ರೆ ಬಡ ಮಹಿಳೆಯರು ಬಡವ್ರಿಗೇನೇನೆ ಆಗೋದು. ಯಾಕೆ ಅಂತಂದ್ರೆ ತುಂಬಾ ಜನ ಇರೋದು ಅವರೇ ತಾನೆ. ಇವತ್ತು ಏನೇ 1% ಜನ ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಅವ್ರಿಗೆ ಯಾರು ದುಡಿತಾ ಇದಾರೋ ಅವ್ರ ಮೇಲೆನೆ ಅದು ಬರೋ ಅಂಥದ್ದು. ಯಾಕಂದ್ರೆ ಇವ್ರ ಶ್ರಮ ಇಲ್ದೆ ಅವ್ರು ಯಾವತ್ತೂ ಬೆಳೆಯೋದಿಲ್ಲ. ಇವ್ರ ಶ್ರಮವನ್ನ ಮಾರಿ ಅವ್ರು ಇದ್ ಮಾಡೋದು. ಇವ್ರಿಗೆ ಕೊಡೋ ಅಂತ ಕೂಲಿ ಏನಂತಂದ್ರೆ ಇವ್ರದ್ದು ಉಳಿಯಕ್ಕೆ ಬೆಳೆಯಕ್ಕೆ, ನಾಳೆ ಬಂದ್ ಕೆಲಸ ಮಾಡೋದಕ್ಕೆ ಅಷ್ಟೇನೇನೆ ನೀನ್ ತಗೊಂಡೋಗಪ್ಪ ನೀನು ಮಾಡು ಅಂತ ಅನ್ಬಿಟ್ಟು ಮಾಡ್ತಾ ಇರೋದು. ಇವತ್ ನೋಡಿ ನಾವು ಎಷ್ಟು ಕೆಲಸ ಮಾಡ್ತಾ ಇದೀವಿ. ಏನೇ ಕೆಲಸ ಮಾಡಿ ನೀವು ಯಾವ್ದೋ ಒಂದು ಫ್ಯಾಕ್ಟ್ರಿಗೆ ಸೇರ್ಕೊಳ್ಳಿ, ಒಂದು ಪೆಟ್ರೋಲ್ ಬಂಕ್ ಸೇರ್ಕೊಳ್ಳಿ, ಅಥವಾ ಇನ್ನೊಂದು ಯಾವ್ದೋ ಒಂದು ಬಟ್ಟೆ ಅಂಗಡಿಗೆ ಸೇರ್ಕೊಳ್ಳಿ, 15,000ಕ್ಕಿಂತ ಯಾರಿಗೂ ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ. ಅದು ಮಿನಿಮಮ್ ಆಗೋಗಿದೆ. ಅಂದ್ರೆ ಒಬ್ಬ ವ್ಯಕ್ತಿಯ ದುಡಿಮೆಯಿಂದ ಇಡೀ ಕುಟುಂಬ ನಡೆಯೋ ಅಂತ ಕಾನ್ಸೆಪ್ಟ್ ಈಗಾಗ್ಲೇ ಹೊರಟೋಗ್ಬಿಟ್ಟಿದೆ. ಇಡೀ ಮನೆ ಮಂದಿ ಎಲ್ಲ ದುಡಿಬೇಕು, ಆವಾಗ್ಲೇನೆ ಜೀವನ ನಡಿಬೇಕು ಅನ್ನೋ ತರ ಒಂದ್ ಸಂದರ್ಭ ಬಂದಿರೋದ್ರಿಂದ, ಸೊ ಹೀಗಾಗಿ ಏನೇ ರಾಜಕೀಯ ಡಿಸಿಷನ್ಗಳು, ಆರ್ಥಿಕ ಪಲ್ಲಟಗಳು ಏನೇ ಆದ್ರೂ ಈ ಜನಗಳ ಮೇಲೆನೆ ಅದು ಪರಿಣಾಮ ಬೀರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ನಮ್ ಜೊತೆ ಮಾತಾಡಿದಕ್ಕೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ನಾವು ಕೇಳ್ತಾ ಇರೋದು ಹಕ್ಕುಗಳ ಬಗ್ಗೆ, ಉದ್ಯೋಗದ ಭದ್ರತೆ ಬಗ್ಗೆ, ಬಡ ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ. ಉದ್ಯಮಗಳಿಗೆ ಮತ್ತೆ ಉದ್ಯಮಿಗಳಿಗೆ, ಎಕ್ಸ್ಪೋರ್ಟರ್ಸ್ ಗಳಿಗೆ ಎಲ್ರಿಗೂ ಸಹ ಬೇರೆ ಬೇರೆ ಆಯ್ಕೆಗಳಿದೆ. ಆದ್ರೆ ಬಡವರ ಮುಂದಿನ ಪರಿಸ್ಥಿತಿ ಏನು, ಇದಕ್ಕೆ ಸರ್ಕಾರನೇ ಉತ್ತರ ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.